ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಸ್ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಷ್ಟು ವರ್ಡ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕ್ಲಾಸ್ ನೋಡ್ತಾ ನೋಡ್ತಾ ಎಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೊತೆಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿದೇನೆ ಎಲ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಒಂದು 50 ಡೈಲಿ ಯೂಸಸ್ ಬೇಸಿಕ್ ವರ್ಡ್ಸನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊನ್ನೆ ಒಂದು ಮಗು ನನಗೆ ಬೇಸಿಕ್ ವರ್ಡ್ಸ್ಗಳು ಬೇಕು ಮತ್ತು ವರ್ಡ್ಸ್ ಜೊತೆಗೆ ಅಂದರೆ ಇಂಗ್ಲೀಷ್ ವರ್ಡ್ಸ್ ಜೊತೆಗೆ ಕನ್ನಡ ಮೀನಿಂಗ್ ಕೂಡ ಬೇಕು ಅಂತ ತುಂಬ ಮುದ್ದಾಗಿ ಕಾಮೆಂಟ್ ಹಾಕಿತ್ತು. ಸೊ ಹಾಗಾಗಿ ಈಗ ಆಲ್ರೆಡಿ ನಾನು 2 ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಇರುತ್ತೆ. ಸೊ ಇಂಗ್ಲೀಷ್ದ ಒಂದು ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿದರೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮಗು ಕೇಳಿದೆ ಅಂತ ಅಂದ್ಕೊಂಡು, ಸೊ ಎಲ್ರಿಗೂ ಕೂಡ ಇದು ಯೂಸ್ ಆಗ್ತಕ್ಕಂಥದ್ದು ಸೊ ವರ್ಡ್ಸ್ಗಳು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ 50 ಬೇಸಿಕ್ ವರ್ಡ್ಸ್ಗಳು ಯಾವುವು, ಅದರ ಅರ್ಥ ಏನು ಅಂತ ಈ ಕ್ಲಾಸಲ್ಲಿ ನೋಡ್ಕೊಂಡು ಬರೋಣ. ಸೊ ಗೊತ್ತಲ್ವಾ, ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ತಪ್ಪದೇನೆ ನಮ್ಮ ಒಂದು ಚಾನಲನ್ನು ಇಲ್ಲಿ ರೆಡ್ ಕಲರ್ ಕಾಣ್ತಕ್ಕಂತಹ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಸ್, ಫಸ್ಟ್ ಬರ್ತಕ್ಕಂತಹ ವರ್ಡ್ ಬಂದು ಟೇಲ್ ಅಂದರೆ ಬಾಲ ಅಂತ ಹೇಳ್ತೀವಿ. ಸೊ ಕ್ಯಾಲ್ಕುಲೇಟ್ ಮೀನ್ಸ್ ಲೆಕ್ಕ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಟೇಕ್ ಅಂದರೆ ತೆಗೆದುಕೋ ಅಂತ ಹೇಳ್ತಕ್ಕಂಥದ್ದು. ಸೊ ಅದೇ ರೀತಿ ಒಬ್ಬರ ಜೊತೆ ಟಾಕ್ ಅಂದರೆ ಚರ್ಚೆ ಮಾಡ್ತಕ್ಕಂಥದ್ದು. ಅಗ್ಲಿ ಅಂತಂದರೆ ಕೊಳಕು ಅಂತ ಹೇಳ್ತೀವಿ, ಅಥವಾ ಕುರೂಪಿ ಅಂತ ಕೂಡ ನಾವು ಹೇಳುವಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ವರ್ಡು ಎನಿ ಹೌ ಅಂತಂದರೆ ಹೇಗಾದರೂ ಅಂತ ಹೇಳ್ತೀವಿ. ಓಕೆನಾ, ಹೇಗಾದರೂ ಅಂತ. ನೆಕ್ಸ್ಟ್ ಇಲ್ಲಿ ದೇರ್ ಅಂದರೆ ಅಲ್ಲಿ ಅಂತಕ್ಕಂಥದ್ದು ಬರುತ್ತೆ. ದಟ್ ಅಂದರೆ ಅದು, ದಿಸ್ ಅಂದರೆ ಇದು ಅಂತ ಬರುತ್ತೆ. ಸೊ ಮೇನ್ ವರ್ಡ್ಸ್ಗಳು ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ಅಂತಂದರೆ ಇಲ್ಲದಿದ್ದರೆ ಅಂದರೆ ಇದು ಅಥವಾ ಅದು ಅಂತ ಹೇಳ್ತೀವಲ್ವ, ಹಾಗೆ. ಸೋ ಮಚ್ ಅಂದರೆ ತುಂಬ ಅಥವಾ ಬಹಳ ಅಂತ ಹೇಳ್ತೀವಿ, ಸೋ ಮಚ್. ನೆಕ್ಸ್ಟ್ ಅದರ್ವೈಸ್ ಅಂದರೆ ಅಥವಾ ಅಂತ. ಓಕೆ, ಅದರ್ವೈಸ್ ಅಥವಾ. ಓಕೆ, ಮತ್ತು ರೇರ್ಲಿ ಅಂತಂದರೆ ವಿರಳವಾಗಿ ಅಂದರೆ ನಾವೇನು ಹೇಳ್ತೀವಿ, ರೇರ್ಲಿ ಭಾಳ ವಿರಳ ಅಂತ ಹೇಳ್ತೀವಿ. ದೆನ್ ಅಂದರೆ ನಂತರ. ಓಕೆ, ವಾಟ್ ನೆಕ್ಸ್ಟ್ ಅಥವಾ ವಾಟ್ ದೆನ್ ಅಂತ ಹೇಳ್ತೀವಿ. ಸೊ ನಾಟ್ ಅಂದರೆ ಇಲ್ಲ, ಐ ಡೋಂಟ್ ಹ್ಯಾವ್ ಅಂತಲೂ ಹೇಳ್ತೀವಿ, ಅಂದರೆ ನಂತರ ಇಲ್ಲ ಅಂತ. ಸ್ಟ್ರೇಂಜ್ ಅಂದರೆ ವಿಚಿತ್ರ ಅಂತ ಹೇಳ್ತೀವಿ. ಓಕೆನಾ, ಈ ರೀತಿ ವರ್ಡ್ಸ್ಗಳು. ನೆಕ್ಸ್ಟ್ ಆ್ಯಡ್ ಅಂದರೆ ಸೇರಿಸು, ಆ ಲೆಕ್ಕದ ಜೊತೆ ಇನ್ನೊಂದು ಲೆಕ್ಕವನ್ನು ಸೇರಿಸು ಅಂತ ಹೇಳ್ತೀವಿ. ಆ್ಯಡ್, ಅದ್ರ ಜೊತೆಗೆ ಸೇರಿಸು. ಲಾರ್ಜ್ ಅಂದರೆ ದೊಡ್ಡದು. ಓಕೆನಾ, ದೊಡ್ಡದು. ಅರ್ತ್ ಅಂದರೆ ಭೂಮಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂತಹ ವರ್ಡು ನನ್ನ, ಮೈ ನೇಮ್ ಈಸ್ ನನ್ನ ಹೆಸರು. ಓಕೆನಾ. ಹೀ ಅಂದರೆ ಅವನು, ಹೀ ಈಸ್ ಅ ಬಾಯ್, ಅವನು ಹುಡುಗನಿದ್ದಾನೆ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಲೈಕ್ ಅಂದರೆ ಇಷ್ಟ. ಐ ಲೈಕ್ ಚಾಕ್ಲೇಟ್, ನನಗೆ ಚಾಕ್ಲೇಟ್ ಅಂದರೆ ಇಷ್ಟ. ವೈ ಅಂದರೆ ಯಾಕೆ, ಯಾರಾದರೂ ಏನಾದರೂ ಕೇಳಿದರೆ ವೈ ಅಂತ ಕೇಳ್ತೀವಿ, ಯಾಕೆ ಅಂತ ಕೇಳ್ತೀವಿ. ದೆನ್ ಫಾಲೋ ಅಂದರೆ ಅನುಸರಿಸು, ಏನನ್ನಾದರೂ ಬರೆಯುವಾಗ ಎಲ್ಲಾದರೂ ಹೋಗುವಾಗ ಫಾಲೋ ಮೀ, ನನ್ನನ್ನು ನೀನು ಅನುಸರಿಸು ಅಂತ. ದೆನ್ ಶಿ ಅಂದರೆ ಅವಳು ಅಂತ ಆಗತ್ತೆ. ದೇ ಅಂದರೆ ಅವರು, ಬಹಳಷ್ಟು ಜನ ಇದರಲ್ಲಿ ದೇ ಅಂತ ಹೇಳ್ತೀವಿ. ಸೊ ಅವರು. ನೆಕ್ಸ್ಟ್ ವರ್ಡ್ ಅಂದರೆ ವಿಶ್ವ ಅಂತ ಹೇಳ್ತೀವಿ. ವರ್ಡ್ ಹೆಸರಲ್ಲ, ಮತ್ತು ಇದು ನಮ್ಮ ಜಗತ್ತು, ವಿಶ್ವ ಅಂತಕ್ಕಂಥದ್ದು. ನೆಕ್ಸ್ಟ್ ಪಿಕ್ಚರ್ ಅಂತಂದರೆ ಚಿತ್ರ. ಓಕೆ, ಟ್ರೈ ಅಂತಂದರೆ ಪ್ರಯತ್ನಿಸು, ಟ್ರೈ ಮಾಡು. ಓಕೆ, ನಿಂಗೆ ಬರ್ತಾ ಇಲ್ಲ ಅಂದರೂ ಕೂಡ ಅಗೇನ್ ಆ್ಯಂಡ್ ಅಗೇನ್ ಟ್ರೈ ಮಾಡು ಅಂತ, ಪ್ರಯತ್ನ ಮಾಡು. ಅಗೇನ್ ಅಂತ ಬಂತು ನೋಡಿ, ಮತ್ತು ಇಲ್ಲಿ ಮತ್ತೊಮ್ಮೆ. ಓಕೆ, ಅದೇ ರೀತಿ ನೆಕ್ ಅಂದರೆ ಕುತ್ತಿಗೆ. ಎಸ್, ನಿಮ್ಗೆ ಗೊತ್ತು, ಪಾರ್ಟ್ಸ್ ಆಫ್ ದಿ ಬಾಡಿ ಒಳಗೆ ನೀವು ಓದಿರ್ತೀರಿ. ದೆನ್ ಕಿಚನಿಗೆ ಸಂಬಂಧಿಸಿದಂತೆ ಜಾಗ್ರಿ, ಬೆಲ್ಲ ಅಂತ ಹೇಳ್ತೀವಿ. ಸೊ ಐ ವಾಂಟ್ ಜಾಗ್ರಿ ಅಂತ, ಸ್ವಲ್ಪ ನನಗೆ ಬೆಲ್ಲ ಬೇಕು. ನೆಕ್ಸ್ಟ್ ಸೊಲ್ಯೂಷನ್, ಪರಿಹಾರ, ನೀವೊಂದು ಸೊಲ್ಯೂಷನನ್ನು ಕೊಡಿ, ಪರಿಹಾರ ಕೊಡಿ ಅಂತ. ನೆಕ್ಸ್ಟ್ ಹಗ್ಗಕ್ಕೆ ಏನಂತ ಕರಿತೀವಿ, ರೋಪ್ ಅಂತ ಕರಿತೀವಿ. ರೋಪ್ ಅಂದರೆ ಹಗ್ಗ. ಟೋಟಲ್, ಒಟ್ಟು ಎಷ್ಟಾಯಿತು, ಟೋಟಲ್ ಎಷ್ಟಾಯಿತು ಅಂತ. ಅಮೌಂಟ್ ಅಂದರೆ ಮೊತ್ತ ಅಂತಕ್ಕಂಥದ್ದು. ಓಕೆನಾ.
ಸೊ ನೆಕ್ಸ್ಟ್ ವರ್ಡ್ಸ್ ಬಂದು ವ್ಯಾಲಿ. ವ್ಯಾಲಿ ಅಂತಂದರೆ ಕಣಿವೆ ಅಂತ ಹೇಳ್ತೀವಿ. ನಿಮ್ಮೆಲ್ರಿಗೂ ಸಹ ನೀವು ಜೋಗ್ರಫಿನಲ್ಲಿ ಓದಿರ್ತೀರಿ, ವ್ಯಾಲಿ ಕಣಿವೆಗಳ ಬಗ್ಗೆ ನೀವು ಓದಿರ್ತೀರಿ. ದೆನ್ ಸಕ್ಸಸ್ ಅಂದರೆ ಯಶಸ್ಸು. ಸೊ ನಾನು ಪರೀಕ್ಷೆಯಲ್ಲಿ ಸಕ್ಸಸ್ಸನ್ನು ಪಡೆದುಕೊಂಡೆ ಅಂತಕ್ಕಂಥದ್ದು. ನೆಕ್ಸ್ಟು ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದರೆ ಒಪ್ಪಂದ, ನಾನು ಅವ್ರ ಜೊತೆ ಒಂದು ಕೆಲಸದಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ಡಿಫ್ರೆಂಟ್. ಡಿಫ್ರೆಂಟ್ ಅಂದರೆ ವಿಭಿನ್ನವಾದದ್ದು ಅಂತ. ನೆಕ್ಸ್ಟ್ ಕಾಪಿ ಅಂದರೆ ನಕಲು. ಎಲ್ರಿಗೂ ಗೊತ್ತು, ಎಕ್ಸಾಮಲ್ಲಿ ಯಾರೆಲ್ಲ ಕಾಪಿ ಮಾಡ್ತೀರಿ, ಸೊ ಆ ಕಾಪಿ ಎಲ್ಲ ಇದು ನಕಲು, ಹೇಗಿದೆಯೋ ಹಾಗೆ ಅಂತಕ್ಕಂಥದ್ದು. ದೆನ್ ಫಾರ್ಮರ್ ಅಂತ ಬರುತ್ತೆ. ಫಾರ್ಮರ್ ಅಂದರೆ ನಿಮ್ಗೆ ಗೊತ್ತು, ರೈತ ಅಂತ. ಕ್ರಾಪ್ ಅಂದರೆ ಬೆಳೆಗಳನ್ನು ಬೆಳಿತೀವಲ್ವ, ಅದಕ್ಕೆ ಕ್ರಾಪ್ ಅಂತ ಕರಿತೀವಿ. ನೆಕ್ಸ್ಟು ಆರ್ಟಿಸ್ಟ್. ಆರ್ಟಿಸ್ಟ್ ಅಂದರೆ ಕಲಾವಿದನಿಗೆ ನಾವು ಆರ್ಟಿಸ್ಟ್ ಅಂತ ಕರಿತೀವಿ. ದೆನ್ ಸೀಡ್ ಅಂದ್ರೇನು, ಬೀಜ. ಸೀಡ್ಲೆಸ್ ಅಂದರೆ ಬೀಜ ಇರದೇ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ದೆನ್ ಬೋ ಅಂದರೆ ಬಿಲ್ಲು. ಓಕೆ, ಬಿಲ್ಲು ಬಾಣ ಅಂತ ಹೇಳ್ತೀವಲ್ಲ, ಬೋ ಅಂದರೆ ಬಿಲ್ಲು. ನೆಕ್ಸ್ಟ್ ಕ್ಯಾಪ್ಟನ್ ಅಂತಂದರೆ ನಾಯಕ. ನಿಮ್ಗೆ ಸ್ಕೂಲಲ್ಲಿ ಒಂದು ಟೀಮ್ ಮಾಡಿರ್ತಾರಲ್ವ, ಸೊ ಅಲ್ಲಿ ಮುಖಂಡನನ್ನು ನಾವು ಕ್ಯಾಪ್ಟನ್, ನಾಯಕ ಅಂತ ಕರಿತೀವಿ. ದೆನ್ ಅಡ್ವೊಕೇಟ್ ಅಂದರೆ ವಕೀಲ. ಲಾಯರ್ ಆಫೀಸಲ್ಲಿ ಇರ್ತಾರಲ್ವ, ಸೊ ಲಾಯರ್ಸ್, ಅಡ್ವೊಕೇಟ್ ವಕೀಲರು ಅಂತ. ನೆಕ್ಸ್ಟ್ ಅಬಾಕಸ್ ಅಂದರೆ ಮಣಿಕಟ್ಟು ಅಥವಾ ಮಣಿ ಚೌಕ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಕೂಡ ಪಾರ್ಟ್ಸ್ ಆಫ್ ಬಾಡಿನಲ್ಲಿ ಬರುತ್ತೆ. ಚಿನ್ ಅಂದರೆ ಗದ್ದ ಅಂತ ಹೇಳ್ತೀವಿ. ದೆನ್ ಡಿಸೈಡ್, ನಿರ್ಧಾರ. ಸೊ ಎಲ್ಲ ವಾಕ್ಯಗಳನ್ನು ಕಲೀಲಿಕ್ಕೆ ನೀವೇನು ನಿರ್ಧಾರ ಮಾಡಿದ್ರಲ್ವ, ಅದು ಡಿಸೈಡ್ ಅಂತಕ್ಕಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಓಕೆನಾ? ಸೊ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.